ಮಂಡ್ಯದಲ್ಲಿ ಇನ್ನೂ ಹೆಚ್ಚಾಗ್ತಾ ಇದೆ ಹೆಣ್ಣು ಭ್ರೂಣ ಹತ್ಯೆಯ ದಂಧೆ. ಹೆಣ್ಣು ಭ್ರೂಣ ಹತ್ಯೆ ಕರಾಳ ದಂಧೆಯ ಮತ್ತಷ್ಟು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಮಂಡ್ಯ ಪೊಲೀಸರಿಂದ ಮತ್ತೆ 3 ಆರೋಪಿಗಳ ಬಂಧನ ಆಗಿದೆ. ಕೇಸ್ಗೆ ಸಂಬಂಧಿಸಿದಂತೆ ಈಗಾಗಲೇ 12 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 2 ಸ್ಕ್ಯಾನಿಂಗ್ ಯಂತ್ರ ಹಾಗೂ 1 ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರಕರಣದಲ್ಲಿ ಇನ್ನೂ 6-7 ಆರೋಪಿಗಳು ಭಾಗಿಯಾಗಿರುವಂತಹ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರಕರಣದಲ್ಲಿ ಮತ್ತಷ್ಟು ತನಿಖೆ ಚುರುಕುಗೊಳಿಸಿದ್ದಾರೆ ಮಂಡ್ಯ ಪೊಲೀಸರು. ನೋಡಿ, ಮಂಡ್ಯದಲ್ಲಿ ಇದೊಂದು ಕೆಟ್ಟ ಸಂಸ್ಕೃತಿ ಬಯಲಿಗೆ ಬರ್ತಾ ಇದೆ. ಸ್ಕ್ಯಾನಿಂಗ್ ಮಾಡಿಸೋದು, ಹೆಣ್ಣ ಗಂಡ ಅಂತ ಪತ್ತೆ ಹಚ್ಚೋದು, ಹೆಣ್ಣಾಗಿದ್ರೆ ತೆಗೆಸಿಬಿಡೋದು. ಬಹು ದಿನಗಳಿಂದ ಈ ಪ್ರಕರಣಗಳು ಕೇಳು ಬರ್ತಾ ಇರೋದು, ಮುನ್ನೆಲೆಗೆ ಬರ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾನೆ ಇದೆ. ಒಂದ್ ಕಡೆಯಲ್ಲಿ ಈಗಾಗಲೇ ಅನೇಕರನ್ನ ಬಂಧಿಸಲಾಗಿದೆ. ಆದರೂ ಕೂಡ ಈಗಲೂ ಎಗ್ಗಿಲ್ಲದಂತೆ ಈ ಕೆಲಸವನ್ನು ಮಾಡಲಾಗ್ತಾ ಇದೆ. ಕಾನೂನು ಬಾಹಿರ, ಕಾನೂನಿಗೆ ವಿರುದ್ಧ, ಕಠಿಣ ಶಿಕ್ಷೆ ಆಗತ್ತೆ ಎಲ್ಲವೂ ಗೊತ್ತಿದ್ರು ಕೂಡ ಡೋಂಟ್ ಕೇರ್ ಅಂತ ಆಟಿಟ್ಯೂಡ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾಡಳಿತ ಏನು ಮಾಡ್ತಿದೆ ಅನ್ನೋದು ಪ್ರಶ್ನೆ. ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆ ನಡೀತಾನೆ ಇದೆ, ಅರೆಸ್ಟ್ ಮಾಡ್ತಾನೆ ಇದ್ದಾರೆ. ಆದ್ರೂ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಅಂದ್ರೆ ಏನರ್ಥ? ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠರು ಇದಕ್ಕೆ ಆದಷ್ಟು ಬೇಗ ಕಡಿವಾಣ ಹಾಕಬೇಕು. ಮನೆಯಲ್ಲೂ ಸ್ಕ್ಯಾನಿಂಗ್ ಮಷಿನ್ ಅನ್ನ ಇಟ್ಕೊಂಡಿದ್ದಾರೆ. ಮನೆಯಲ್ಲೂ ಕೂಡ ಭ್ರೂಣ ಪತ್ತೆ ಮತ್ತು ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಮಂಡ್ಯ ಅಂತ ಅಂದ್ರೆ ಬೇರೆ ಬೇರೆ ವಿಚಾರಗಳಿಗೆ ಫೇಮಸ್ ಆಗಿದೆ. ಇದೊಂದು ಕಳಂಕ ಯಾಕೆ ಅನ್ನೋ ಬೇಸರ ಮಂಡ್ಯ ಜನರೇ ವ್ಯಕ್ತಪಡಿಸ್ತಾ ಇದ್ದಾರೆ. ಸಕ್ಕರೆ ನಾಡು, ರೈತರ ಹೋರಾಟದ ಬೀಡು, ಎಲ್ಲ ಹೆಸರನ್ನ ಪಡೆದಂತ ಮಂಡ್ಯದಲ್ಲಿ ಮನೆಯಲ್ಲೂ ಸ್ಕ್ಯಾನಿಂಗ್ ಮಷಿನ್ ಇಟ್ಕೊಳ್ತಾರೆ, ಸ್ಕ್ಯಾನ್ ಮಾಡ್ತಾರೆ. ಹೆಣ್ಣು ಭ್ರೂಣ ಆಗಿದ್ರೆ ಅದನ್ನ ಹತ್ಯೆ ಮಾಡೋ ಕೆಲಸ ಮಾಡ್ತಾರೆ ಅಂತಂದ್ರೆ ಏನರ್ಥ? ತನಿಖೆ ನಡೀತಾನೆ ಇದೆ. ದಿನಕ್ಕೊಂದು ಸ್ಕ್ಯಾನಿಂಗ್ ಮಷಿನ್ ಅನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ 12ಕ್ಕೂ ಹೆಚ್ಚು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. 1 ಕಾರ್ ಜಪ್ತಿ ಮಾಡಿದ್ದಾರೆ. ಆದರೂ ಕೂಡ ಒಂದು ಭಯ ಅನ್ನೋದಿಲ್ಲ, ಒಂದು ಭೀತಿ ಅನ್ನೋದು ಇಲ್ಲ. ಮತ್ತು ಪದೇ ಅದೇ ಕೆಲಸ ಆಗ್ತಾ ಇದೆ. ಇನ್ನೂ ಅನೇಕರನ್ನ ಅರೆಸ್ಟ್ ಮಾಡೋದು ಬಾಕಿ ಇದೆ. ಪೊಲೀಸರು ಅಂದ್ರೆ ಭಯ ಇಲ್ವಾ ಹಾಗಾದ್ರೆ? ಕಾನೂನು ಅಂತಂದ್ರೆ ಗೌರವ ಇಲ್ವಾ ಹಾಗಾದ್ರೆ? ಮಂಡ್ಯದಲ್ಲಿ ಈ ತರದ ವ್ಯಕ್ತಿಗಳಿಂದ ಊರಿಗೆ, ಹೆಸರಿಗೇನೆ ಕಳಂಕ ಆಗತ್ತೆ. ಆದಷ್ಟು ಬೇಗ ಈ ಜಾಡು ಯಾರ್ಯಾರು ಇದ್ದಾರೋ, ಈ ದೊಡ್ಡ ಜಾಲ ಏನಾದ್ರೂ ಇದೆಯಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಿ ಸಂಪೂರ್ಣವಾಗಿ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಇದನ್ನ ಕ್ಲಿಯರ್ ಮಾಡಬೇಕು ಅಂತ ಅಲ್ಲಿನ ಜನನೇ ಕೇಳ್ಕೊಳ್ತಾ ಇದ್ದಾರೆ. ಪೊಲೀಸರು ಕೂಡ ನಿರಂತರವಾಗಿ ತನಿಖೆಯನ್ನ ನಡೆಸ್ತಾನೆ ಇದ್ದಾರೆ. ಮತ್ತೆ ಇದೀಗ ಅನೇಕರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇನ್ನೂ 6-7 ಆರೋಪಿಗಳು ಇದರಲ್ಲಿ ಭಾಗಿಯಾಗಿರುವಂತಹ ಸಾಧ್ಯತೆ ಇದ್ದು ಅವರು ತಪ್ಪಿಸ್ಕೊಂಡಿದ್ದಾರೆ ಅಂತ ಅನುಮಾನದ ಹಿನ್ನೆಲೆಯಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.